ಅನೇಕ ವೀಕ್ಷಕರಿಗೆ 1990ರಲ್ಲಿ ಏನಾಗಿತ್ತು ಎಕ್ಸಾಕ್ಟ್ಲಿ ಅನ್ನೋದು ನೆನಪಿದೆಯೋ ಇಲ್ಲೋ ಕ್ವಿಕ್ ಆಗಿ 1 ನಿಮಿಷದಲ್ಲಿ ಸರ್ ಏನಾಗಿತ್ತು ಅಂತ ಹೇಳಿ ಅದಾದ್ಮೇಲೆ ಇಬ್ರು ಪೊಲಿಟಿಕಲ್ ಪ್ಯಾನಲಿಸ್ಟ್ಗಳು 15 ನಿಮಿಷದಿಂದ ತಾಳ್ಮೆಯಿಂದ ಇದ್ದಾರೆ ಅವ್ರಿಗೆ ಪ್ರಶ್ನೆ ಕೇಳಬೇಕು ನಾನು ಒಂದು ಆಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಂತಹ ರೆಫರೆನ್ಸಿಗೆ ವೀರೇಂದ್ರ ಪಾಟೀಲ್ಗೂ ಜಾಫರ್ ಶರೀಫ್ ಅವರಿಗೂ ಆಗದಲೇ ಇರುವಂತಹ ವಾತಾವರಣ ರಾಜಕೀಯವಾಗಿ ತುಂಬ ಭಿನ್ನಾಭಿಪ್ರಾಯ ಇರುವಂತಹ ವಾತಾವರಣ ಇರುತ್ತೆ ಅದೇ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ಬೆಂಗಳೂರಿಗೆ ಬಂದಿರ್ತಾರೆ ಕಮ್ಯುನಲ್ ವೈಲೆನ್ಸು ರಾಮನಗರ ಚನ್ನಪಟ್ಟಣ ಅಲ್ಲಿ ಆಗ್ತಾ ಇರುತ್ತೆ ತುಂಬ ಮಿತಿ ಮೀರಿದು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರದ ಭೀಕರ ಹಿಂಸಾಚಾರ ಆಗ್ತಿರುತ್ತೆ KH ರಂಗನಾಥ್ ಅವರು ಹೋಮ್ ಮಿನಿಸ್ಟರ್ ಆಗಿರ್ತಾರೆ ಹೆಲಿಕಾಪ್ಟರ್ಲಿ ರಾಜೀವ್ ಗಾಂಧಿಯವರು ಆ ಘಟನೆ ಗಲಭೆ ಪೀಡಿತ ಪ್ರದೇಶಗಳಿಗೆ ಹೋಗ್ಬೇಕಾಗಿ ಬಂದಿರುತ್ತೆ ಅಲ್ಲಿ ಅಷ್ಟೊತ್ತಿಗೆ ಆಲ್ರೆಡಿ ವೀರೇಂದ್ರ ಪಾಟೀಲ್ ಮತ್ತು ರಾಜೀವ್ ಗಾಂಧಿ ಅವರ ನಡುವೆ ಡಿಫ್ರೆನ್ಸಸ್ ಇರುತ್ತೆ ಆಗ ಏನಾಗುತ್ತೆ ಆ ಜಾಗಕ್ಕೆ ಹೋಗುವ ವಿಚಾರದಲ್ಲಿ ಹೆಲಿಕಾಪ್ಟರ್ ಫ್ಯೂಯಲ್ ವಿಚಾರದಲ್ಲಿ ಇವತ್ತು ಇಲ್ಲ ಅವರು ರಂಗನಾಥ್ ಅವರಿಲ್ಲ ಅವರು ಆಡಿದ್ದ ಕೆಲವು ಶಬ್ದಗಳು ರಾಜೀವ್ ಗಾಂಧಿ ಅವರ ಕಿವಿಗೆ ಬೀಳುತ್ತೆ ಅದನ್ನು ಫ್ಯೂಯಲ್ ಹಾಕ್ಸೋ ವಿಚಾರದಲ್ಲಿ ಅವರಿಗೆ ಕೋಪ ಬಂದು ಅವರು ಎಕ್ಸ್ಪ್ರೆಸ್ ಮಾಡಲ್ಲ ಅವರು ಹೋಗ್ತಾರೆ ಮತ್ತು ಅವರನ್ನು CM ಹೋಮ್ ಮಿನಿಸ್ಟರ್ ಯಾರೂ ಅಕಂಪನಿ ಮಾಡಲ್ಲ ಅವರಿಗೆ ಹೋಗಿ ಬಂದು ಏರ್ಪೋರ್ಟಿಗೆ ಕೆಲವು ಜರ್ನಲಿಸ್ಟ್ಗಳಿಗೆ ಬನ್ನಿ ರಾಜೀವ್ ಗಾಂಧಿ ಅವರು ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಕೆಲವು ಜರ್ನಲಿಸ್ಟ್ಗಳು ಹೋದಾಗ ಐ ಹ್ಯಾವ್ ಆಸ್ಕ್ಡ್ ವೀರೇಂದ್ರ ಪಾಟೀಲ್ ಟು ರಿಸೈನ್ ಅಂತ ಹೇಳ್ತಾರೆ ಅಂದರೆ ಒಬ್ಬ ಜನಪ್ರತಿನಿಧಿಯನ್ನು ಚುನಾಯಿತ CM ಅಂತ ಒಂದು ಡೈರೆಕ್ಷನ್ಸ್ ಕೊಟ್ಟು ಕೆಳಗಿಳಿಸೋ ರಾಜಕಾರಣ ಇತ್ತಲ್ಲ ಅದು ನಾನು ವೀರಣ್ಣ ಅವ್ರಿಗೆ ಕೇಳ್ತೀನಿ ಇಲ್ಲಿ ಜಾಫರ್ ಶರೀಫ್ ಯಾರು ರಾಜೀವ್ ಗಾಂಧಿ ಪಾತ್ರವನ್ನ ನಿರ್ವಹಿಸ್ತಿರೋರು ಯಾರು ನಾನು ವೀರೇಂದ್ರ ಪಾಟೀಲ್ ಯಾರು ಅಂತ ಕೇಳಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಇದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಹೆಂಗಪ್ಪ ಇದೆಲ್ಲ ಕನೆಕ್ಷನ್ ಬಂದ್ಬಿಡ್ತು ಅಂತ ಮೇಡಮ್ ನೋಡಿ ಈ ನಾಗಮಂಗಲದ ಘಟನೆಯಲ್ಲಿ ಕೈ ಸಂಚಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಹೆಂಗೆ ಅಲ್ಲಿ ಆಡಳಿತ ವೈಫಲ್ಯ ಆಗಿದೆ ಸ್ಥಳೀಯ ಆಡಳಿತ ತಾಲೂಕಾಡಳಿತ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಎಲ್ಲೋ ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ಸುವ್ಯವಸ್ಥೆ ಕಾಪಾಡಿಲ್ಲ ನೋಡಿ ಅಲ್ಲಿಯ ಏನು ಗಣೇಶ ಒಂದು ಮೆರವಣಿಗೆ ವಿಸರ್ಜನೆಯ ವೇಳೆ ಮೆರವಣಿಗೆಯಲ್ಲಿ ರಾತ್ರಿ ಸುಮಾರು 7:30-8 ಗಂಟೆಯಲ್ಲಿ ಮೆರವಣಿಗೆ ಹೋಗ್ತಿದ್ದ ಸಂದರ್ಭದಲ್ಲಿ ಮೈಸೂರು ಮುಖ್ಯ ರಸ್ತೆ ದರ್ಗಾ ಬಳಿ ಅಲ್ಲಿ ಪಾಸಾಗೋ ಟೈಮಲ್ಲಿ ಗಲಾಟೆ ಅಂದರೆ ಇದಕ್ಕಿದ್ದಾಗೆ ಗಣೇಶ ಮೂರ್ತಿಯ ಮೇಲೆ ಕೆಲವರು ಚಪ್ಪಲಿ ಕೂಡ ಅಂತ ಹೇಳ್ತಾರೆ ಕಲ್ಲು ಕೂಡ ಹೇಳ್ತಾರೆ ಮತ್ತೆ ಪೆಟ್ರೋಲ್ ಬಾಂಬು ಇವೆಲ್ಲ ತೂರಾಟ ಆಗಿರುತ್ತೆ ಅದಲ್ಲದೆ ಮಚ್ಚು ಲಾಂಗು ಇದೆಲ್ಲ ಹೊರಗಡೆ ನೋಡಿ ಕಾಂಗ್ರೆಸ್ ಪಕ್ಷದ ಒಳಗೆ ಏನ್ ನಡೀತಿದೆ ಅನ್ನೋದಕ್ಕೂ ಅಲ್ಲಿ ನಾಗಮಂಗಲದಲ್ಲಿ ಆದ ಗಲಾಟೆ ಕನೆಕ್ಷನ್ ಏನು ಕುಮಾರಸ್ವಾಮಿ ಅವರು ಹಿಂಗೆ ಯಾಕೆ ಹೇಳಿದ್ರು ಅನ್ನೋದು ಉದ್ದೇಶ ಕಾಂಗ್ರೆಸ್ನವರು ಕೋಮು ಗಲಭೆ ಸೃಷ್ಟಿಸಬೇಕಾದ್ರೆ ಯಾವ್ದಾದ್ರು ಒಂದು ಉದ್ದೇಶ ಇಟ್ಕೊಂಡಿರ್ತಾರೆ ಅಲ್ಲಿ ಮುಖ್ಯಮಂತ್ರಿನ ಸ್ಟೆಪ್ ಡೌನ್ ಮಾಡಬೇಕಿತ್ತು ಆ ಉದ್ದೇಶಕ್ಕೋಸ್ಕರ ಆ ಒಂದು ಸಂದರ್ಭದ ಒಂದು ವಿವರಣೆಯನ್ನ ಸನ್ಮಾನ್ಯ ಕುಮಾರಸ್ವಾಮಿಯವರು ಇಟ್ಟಿದ್ದಾರೆ ಹಾಗಾಗಿ ಅಂದರೆ ಈಗಿರುವ ಮುಖ್ಯಮಂತ್ರಿನ ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ ಒಳಗಿರುವ ಈಗಾಗಲೇ ಮುಖ್ಯಮಂತ್ರಿಗಳ ಕುರ್ಚಿಗೆ ಟವಲ್ ಹಾಕೋರ ಸಂಖ್ಯೆ ಮೊದಲು 1-2 ಇದ್ದಿದ್ದು ಇವತ್ತು 10ಕ್ಕೂ ಮೀರಿದೆ ಅದೆಲ್ಲ ಗೊತ್ತಿರುವಂತದ್ದೇ ಮಾಧ್ಯಮಗಳಲ್ಲಿ ದಿನನಿತ್ಯ ನೋಡ್ತಾ ಇರೋದನ್ನೇ ಆ ರೀತಿ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ಆ ಉದ್ದೇಶನೋ ದುರುದ್ದೇಶನೋ ನಮಗೂ ಕೂಡ ಗೊತ್ತಿಲ್ಲ ಏನೋ ಒಂದು ಅದು ಹೊರಗಡೆ ಅಲ್ಲ ಗೊತ್ತಾ ಈ ಸಂಚು ಮಾಡಿರೋದು ಏನೋ ಒಂದು ಉದ್ದೇಶನೋ ದುರುದ್ದೇಶನೋ ಇದೆ ಕಾಂಗ್ರೆಸ್ ಸರ್ಕಾರದ್ದು ಅಥವಾ ಅಲ್ಲಿಯ ಬಿಜೆಪಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದ ಅನುಭವ ಇದೆ ಅವ್ರಿಗೆ ಅವ್ರು ಹಿಂಗ್ ಸ್ಟೇಟ್ಮೆಂಟ್ ಕೊಟ್ಟಾಗ ರಾಜ್ಯದ ಜನರು ಅಟ್ಲೀಸ್ಟ್ ಪೊಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಈ ಗಾಳಿಲ್ ಗುಂಡು ಹೊಡೆದ್ರು ಅನ್ನೋ ಆರೋಪ ಕುಮಾರಸ್ವಾಮಿ ಅವ್ರ ಮೇಲೆ ಇದೆಯಪ್ಪ ಹಂಗಾಗಬಾರ್ದು ಅಂತಂದ್ರೆ ನೀವು ಎಸ್ಟಾಬ್ಲಿಷ್ ಮಾಡಬೇಕು ಕುಮಾರಸ್ವಾಮಿ ಅವ್ರು ಕೊಟ್ಟ ಎಕ್ಸಾಂಪಲ್ಗೂ ಈಗ ನಡೀತಿರುವ ಸಿಚುಯೇಷನ್ಗೂ ಲಿಂಕ್ ಇದೆ ಅಂತ ಆ ಲಿಂಕ್ ಹೆಂಗೆ ಚಿನಾರಾಮ್ ಅವರೇ ನಿಮ್ ಪಕ್ಷಕ್ಕೆ ಏನಾದ್ರು ಗೊತ್ತಾಗ್ತಿದೆಯಾ ಲಿಂಕ್ ಅಲ್ಲ ಇದ್ರ ಲಿಂಕ್ ಇಷ್ಟೇನೆ ಎಲ್ರಿಗೂ ಗೊತ್ತಿರತಕ್ಕಂಥ ಓಪನ್ ಸೀಕ್ರೆಟ್ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಹೈಕೋರ್ಟ್ ಅಲ್ಲಿ ಕೇಸ್ ಇದೆ ಮೂಢ ಹಗರಣದ್ದು ಈ ಹಗರಣದಲ್ಲಿ ಏನ್ ತೀರ್ಪು ಬರುತ್ತೋ ಬರೋದಕ್ಕೆ ಮುಂಚೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಅವ್ರ ಪಟಾಲಮ್ಮನ ಮುಂದೆ ಬಿಟ್ಟು ಇಡೀ ಸಡನ್ ಆಗಿ ಈಗ ತಂದಿರ್ತಕ್ಕಂಥದ್ದು ಈಗ ಎಲ್ಲರೂ ಟ್ರಾವೆಲ್ ಆಗ್ತಾ ಇದ್ದಾರೆ ಮುಖ್ಯಮಂತ್ರಿ ಗಾದಿ ಮೇಲೆ ನಾನು ಮುಖ್ಯಮಂತ್ರಿ ಅಂತ ಆಗ್ತಾ ಇದ್ದಾರೆ ಅವ್ರದೇ ಪಕ್ಷದ ನಾಯಕರು ನಾವು ಅದ್ರ ಬಗ್ಗೆ ಮಾತಾಡಲ್ಲ ಆದ್ರೆ DK ಶಿವಕುಮಾರ್ ಅಮೆರಿಕಾದಲ್ಲಿ ಕೂತ್ಕೊಂಡು ರಾಹುಲ್ ಗಾಂಧಿ ಜೊತೆ ಮಾತಾಡ್ಕೊಂಡು ಅವ್ರು ಇಳಿತಾನೆ ಗೊತ್ತು ನಮ್ಗೆ
ಅಧಿಕಾರದಿಂದ ಕೆಳಗಿಳಿತಾನೆ ಸಿದ್ದರಾಮಯ್ಯ, ನನ್ನನ್ನೇ ಮುಖ್ಯಮಂತ್ರಿ ಫೋನ್ ಟ್ಯಾಪ್ ಮಾಡಿದ್ರಾ ನೀವು? ಬಿಜೆಪಿ ಫೋನ್ ಟ್ಯಾಪ್ ಮಾಡಿದ್ರಾ? ಅಮೆರಿಕದಲ್ಲಿ ಏನ್ ನಡೀತಿದೆ ಸಂಭಾಷಣೆ? ಅದೆಲ್ಲ ಮಾಧ್ಯಮಗಳಲ್ಲಿ ಬಂದಿದೆ, ಮೈಕ್ ಟ್ಯಾಪು, ಫೋನ್ ಮಾಧ್ಯಮಗಳಲ್ಲಿ ಬಂದಿದೆ. ಆದ್ರೂ ವಾಸ್ತವವಾದ ವಿಚಾರ ಸತ್ಯ ಹೇಳ್ತಾ ಇದ್ದೀನಿ ನಾನು. ಇವತ್ತು ಒಬ್ಬ ಮನುಷ್ಯನಿಗೆ ಸೈಕಾಲಜಿ ಸ್ಟಡಿ ಮಾಡ್ಬೋದು. ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ನಮ್ಗಿದೆ. ಇವತ್ತು ಅಲ್ಲಿ ಕೂತ್ಕೊಂಡು ಮಾತಾಡಿದಂತದ್ದು ಏನು ಇವತ್ತು? ಅಂದ್ರೆ ಅಲ್ಲಿ ನಿಮ್ಮ ಡಿ ಕೆ ಶಿವಕುಮಾರ್ ಉದ್ದೇಶ ಪ್ರಕಾರ ಸಿದ್ದರಾಮಯ್ಯನ ಕೆಳಗಿಳಿಯೋದು ಅವ್ರಿಗೆ ಗೊತ್ತಿದೆ. ಆಯ್ತು, ಹಾಗಾದ್ರೆ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಹೇಳಿಸಿ ನಾಗಮಂಗಲದಲ್ಲಿ ಗಲಾಭೆ ಮಾಡಿಸಿದ್ರ, ಚಲುವರಾಯಸ್ವಾಮಿ ಅವರು ಹೇಳಿ ಗಲಭೆ ಮಾಡಿಸಿದ್ರ, ಅಥವಾ ಬೇರೆ ಯಾರಾದ್ರೂ ಇದನ್ನ ಡೈವರ್ಟ್ ಮಾಡಿ ಸಿಂಪತಿ ತಗೊಳ್ಳೋದಕ್ಕೆ ಇವತ್ತು ಹಿಂದೂ ಮುಸ್ಲಿಮಾನರ ಅಣ್ಣ ತಮ್ಮಂದ್ರ ತರ ಇದಾರೆ. ಇವತ್ತು ಭಾರತದಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಯಾರು ದೇಶದ್ರೋಹಿಗಳಲ್ಲ, ಇವತ್ತು ದೇಶಭಕ್ತರು ಇದಾರೆ. ಆದ್ರೆ ಬಹಳ ಜನ ಹೇಳ್ತಾರೆ ನಾವಿಂತ ಕೆಲಸ ಮಾಡೋದಿಲ್ಲ ಅಂತ. ಅದು ಕೆಲವರು ಮಾತ್ರ ದೇಶದ್ರೋಹದ ಬಗ್ಗೆ ಯೋಚನೆ ಮಾಡೋಂಥವ್ರು ಆ ಕೆಲಸ ಮಾಡ್ತಾರೆ. ಇವತ್ತು ನಿನ್ನೆ ಘಟನೆಯಲ್ಲಿ ಸಂಪೂರ್ಣವಾಗಿದ್ದಂಥವರು ಸಿದ್ದರಾಮಯ್ಯನವರ ಪಟಾಲಂಗಳು, ಅವ್ರ ಕೈವಾಡದಿಂದ ಇದಾಗಿದೆ. ಇವತ್ತು ಮುಖ್ಯಮಂತ್ರಿಗಾದಿಂದ ನಾನು ಇಳಕ್ ಮುಂಚೆ ಗಾಲ್ವೆ ಬಿಸ್ಬಿಟ್ಟು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬಿಟ್ರೆ ಏನೋ ಮಾಡ್ಬೋದು ಅನ್ನೋ ಆಸೆ ಸಿದ್ದರಾಮಯ್ಯನವರೇ ಮಾಡಿಸಿದ್ದಾರೆ ಅಂತ. ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವ್ರ ಕೈವಾಡ. ಮೂಡ ಹಗರಣದಲ್ಲಿ ಅವರು ಈಗಾಗಲೇ ಕೇಸ್ ಸುಪ್ರೀಂ ಹೈಕೋರ್ಟ್ ಅಲ್ಲಿ ಅವ್ರ ವಿರುದ್ಧ ಬರುತ್ತೆ ಅನ್ನೋ ಅವರಿಗೆ ಖಾತ್ರಿ ಆಗಿದೆ. ಜಡ್ಜ್ಮೆಂಟ್ ಹೆಂಗ್ ಕೊಡ್ತಾರೆ ಅಂತ ನಿಮ್ಗೆ ಮೊದಲೇ ಗೊತ್ತಂತ ಕೇಳಕ್ಕಾಗಲ್ಲ, ಅದು ಗೊತ್ತಿರ್ತಕ್ಕಂಥ ಸತ್ಯ. ಜವರೇನು ಪಾಪ ₹1 ಕೊಟ್ಟು 1936 ತಗೊಂಡಂತ ₹1 ಕೊಟ್ಟು ಆಕ್ಷನ್ ಅಲ್ಲಿ 3 ಎಕರೆ 16 ಗುಂಟೆ ತಗೊಂಡ್ರೆ ನನಗೆ 65 ಲಕ್ಷ ಕೊಡ್ರಿ, 65 ಕೋಟಿ ಅಂತ 65 ಕೋಟಿ ಕೊಡೋದು ಕೇಳಿದಂತವ್ರು ಸಿದ್ದರಾಮಯ್ಯನವರು. ದಲಿತ ಒಬ್ಬ 1 ಎಕರೆ ₹1 3 ಎಕರೆ ತಗೊಂಡಂತವ್ರು, ಅವ್ರ ಪರಿಸ್ಥಿತಿ ಏನೋ, ಅವ್ರ ಕುಟುಂಬಕ್ಕೆ ಏನ್ ಲಾಭ ಆಗಿದೆ, ನಿಮಗೆ ಏನ್ ಹಕ್ಕಿದೆ? ಆಯ್ತು, ಅದು ಕಾನೂನಾತ್ಮಕ ತೀರ್ಮಾನ ಆಗ್ತದೆ. ಇವತ್ತು ಡಿ ಕೆ ಶಿವಕುಮಾರ್ ಇದರಿಂದ ಇರ್ತಕ್ಕಂಥದ್ದು ಗೊತ್ತಿದೆ. ಡಿ ಕೆ ಶಿವಕುಮಾರ್ ಈ ಕೇಸ್ ಎತ್ಕೊಟ್ಟಿದೆ ಅವರು. ಡಿ ಕೆ ಶಿವಕುಮಾರ್ ಮೂಡ ಹಗರಣನ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ರೇಕಿಂಗ್ ಇದೆ. ಕುಮಾರಸ್ವಾಮಿ ಅವರದೇ ಹೇಳಕ್ಕೆ ಅದಕ್ಕೆ ಬಾಲಕೃಷ್ಣ ಅವರು ಕೌಂಟರ್ ಕೊಟ್ಟಿದ್ದಾರೆ. ನೀವ್ ಹೇಳ್ತಿದ್ದೀರಿ ಇದು ಸಿದ್ದರಾಮಯ್ಯ ಅವರು ಮೂಡ ಪ್ರಕರಣ ಇದಕ್ಕೆ ಲಿಂಕ್ಟು ಅಂತ. ಆದ್ರೆ ಕುಮಾರಸ್ವಾಮಿ ಅವರ ವಿಶ್ಲೇಷಣೆ ಮತ್ತು ಒಂದು ಆಂಗಲ್ ಏನ್ ಗೊತ್ತಾ, ಚನ್ನಪಟ್ಟಣ ಎಲೆಕ್ಷನ್ ನೆನೆ ಇನ್ಫ್ಯಾಕ್ಟ್ ರಜಾಕ್ ಅವ್ರು ಬಂದಿದ್ರಿ ಚರ್ಚೆಯಲ್ಲಿ, ಅವರು ಕೂಡ ಈ ಅಂಶವನ್ನ ಪ್ರಸ್ತಾಪ ಮಾಡಿದ್ರು. ಏನಂತೆ, ಚನ್ನಪಟ್ಟಣ ಎಲೆಕ್ಷನ್ಗೂ ನಾಗಮಂಗಲ ಗಲಭೆಗೂ ಲಿಂಕ್ ಇದೆಯಂತೆ ಕುಮಾರಸ್ವಾಮಿ ಅವ್ರ ಪ್ರಕಾರ. ನಾವಾಗಲೇ ಬೈಟ್ ಪ್ಲೇ ಮಾಡಿದ್ವಿ, ಅದರಲ್ಲಿ ಎಂಡಲ್ಲಿ ಒಂದು 5 ಸೆಕೆಂಡಲ್ಲಿ ಇದೆ ಈ ಮಾತು. ಕಾಂಗ್ರೆಸ್ ಸ್ಪಾನ್ಸರ್ಡ್ ಕಾರ್ಯಕ್ರಮ ಅಂತೆ ಗಲಭೆ, ನಾಗಮಂಗಲದಲ್ಲಿ ಆದ ಗಲಭೆ ಕಾಂಗ್ರೆಸ್ ಸ್ಪಾನ್ಸರ್ಡ್ ಕಾರ್ಯಕ್ರಮ. ಯಾಕೆ ಸ್ಪಾನ್ಸರ್ಡು? ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಆಗೋ ಹೊತ್ತಿಗೆ ಮುಸಲ್ಮಾನ ಸಮುದಾಯದ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೊಳ್ಬೇಕು ಅಂತೇಳಿ ಗಲಭೆ ಅಂತೆ ಕುಮಾರಸ್ವಾಮಿ ಅವ್ರ ಪ್ರಕಾರ. ಗಲಭೆ ನಡೆಸಿದ್ದೆ ಚನ್ನಪಟ್ಟಣ ಎಲೆಕ್ಷನ್ಗಾಗಿ. ಇದಕ್ಕೆ ಬಾಲಕೃಷ್ಣ ಅವ್ರು ಹೇಳ್ತಾರೆ ಕುಮಾರಸ್ವಾಮಿ ಅವ್ರಿಗೆ ಬೆಂಕಿ ಹಚ್ಚೋದ್ ಬಿಟ್ರೆ ಬೇರೆ ಕೆಲಸ ಇಲ್ಲ ಅಂತ. ಮತ್ತೊಂದ್ಸತಿ ಕುಮಾರಸ್ವಾಮಿ ಅವ್ರ ಬೈಟ್ ಪ್ಲೇ ಮಾಡಿ ಆ ಎಂಡ್ನ 5 ಸೆಕೆಂಡ್ ಇಂಪಾರ್ಟೆಂಟ್, ಅದ್ರ ಜೊತೆಗೇನೆ ಬಾಲಕೃಷ್ಣ ಅವರ ಕೌಂಟರ್. ನನಗೆ ಈ ಘಟನೆ ನೋಡಿದಾಗ ನೀವೇನೊಂದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಹಿಂದೆ 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಲಿಕ್ಕೆ ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ, ಅದನ್ನು ನಾನು ನೆನಪಿಸ್ಕೊಡ್ತೀನಿ. 1990 ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತು ಏನು ಕೋಮಗಲಭೆ ಅನ್ಕೊಂಡ್ರೆ ಅದು ಕೋಮಗಲಭೆ ಅಲ್ಲ, ಅದು ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ. ಕುಮಾರಸ್ವಾಮಿ ಅವರು ಹಂಗೆ ಮಾತಾಡೋದು, ಅವ್ರ ಮಾತಿಗೂ ಅವರ ಕೃತಿಗೂ ಒಂದಕ್ಕೆ ಹೋಲಿಕೆ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಎಲ್ಲೋದ್ರೂ ಬೆಂಕಿ ಹಚ್ಚಕ್ಕಂಥ ಕೆಲಸನೇ ಅಲ್ವಾ, ಕಡ್ಡಿ ಇಲ್ದೇ ಅದೇನೋ ಬೆಂಕಿ ಕಡ್ಡಿ ಇಲ್ದೇ ಬೆಂಕಿ ಹಚ್ಚಕ್ಕಂಥ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ. ಪಾಪ ಅವ್ರ ಕೆಲಸನೇ ಅದು. ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಮಾಡಿದ್ದೀನಿ ಮತ ಓಟ್ ಕೊಡಿ ಅಂತ ಕೇಳಿಲ್ಲ. ಇವೆಲ್ಲವನ್ನು ಬಿಟ್ಟು ನಾನೇನಾದರೂ MP ಆದರೆ ಮೇಕೆದಾಟನ್ನು 24 ಗಂಟೆ ಒಳಗಡೆ ಮೋದಿ ಕರ್ಕೊಂಬಂದು ಅದಕ್ಕೆ ಹಣ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳೋರಲ್ಲ, ಅದನ್ನು ಮಾಡಿ ಕೇಳಿ ಮೊದಲು. ಇವೆಲ್ಲ ಬೆಂಕಿ ಹಚ್ಚೋ ಕೆಲಸ ಬಿಡೋ ಕೇಳಿ ಅವ್ರಿಗೆ ಕುಮಾರಸ್ವಾಮಿ ಅವರು.